ಸಿಂಪಲ್ಲಾಗಿ ಪಾಯ ಸೂಪ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನಾನು 3-4 ಮೇಕೆ ಕಾಳುಗಳು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಆಮೇಲೆ ಕುಕ್ಕರಲ್ಲಿ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು 2 ಮಿನಿಟ್ಸ್ ಹುರ್ಕೊಂಡು ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 5 ವಿಸಿಲ್ಸ್ ಹಾಕ್ಕೋಬೇಕು. ಇದನ್ನು 5 ವಿಸಿಲ್ಸ್ ಆಗೋ ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಂಬೋಣ. ಮಸಾಲೆಗೆ ಬಂದು ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಧನಿಯಾ ಹಾಗೆ 1 ಏಲಕ್ಕಿ ಇಷ್ಟೆಲ್ಲ ಹಾಕ್ಕೊಂಡು ಹುರ್ಕೋಬೇಕು. ನಮಗೆ ಖಾರಕ್ಕೆ ಅಂತ ಹೇಳ್ಬಿಟ್ಟು 1-2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಕೊತ್ತಂಬರಿ ಸೊಪ್ಪಿದ್ರು ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ನನ್ನ ಹತ್ರ ಖಾಲಿ ಆಗಿತ್ತು ಕೊತ್ತಂಬರಿ ಸೊಪ್ಪು, ನಾನು ಹಾಕಿಲ್ಲ, ಬಟ್ ಅದು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ. ಇದನ್ನು ನೋಡಿ ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಮತ್ತು ಇದನ್ನೇ ಸೋಸೋ ಕೆಲಸ ಏನಿರಲ್ಲ, ಡೈರೆಕ್ಟಾಗಿ ಅದರಲ್ಲಿ ಹಾಕ್ಬಿಡೋದೆ ಕುಕ್ಕರಲ್ಲಿ. ನೋಡ್ಬೋದು 5 ವಿಸಿಲ್ ಆದಮೇಲೆ ಈ ರೀತಿ ಆಗಿದೆ. ಇನ್ನು ನಾವೇನು ಮಸಾಲೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ನಮ್ಗೆ ಏನಾದರೂ ಉಪ್ಪು ಆಲ್ರೆಡಿ ಹಾಕಿದ್ದೀನಿ, ಇನ್ನೂ ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನೊಂದ್ಸಲಿ ಮಿಕ್ಸ್ ಮಾಡಿಕೊಂಡು 1 ವಿಸಿಲ್ ಮಾಡಿಸ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ಪಾಯ ಸೂಪ್ ರೆಡಿಯಾಗಿರುತ್ತೆ. ನಮ್ಗೆ ಈ ಪಾಯ ಸೂಪ್ ಕುಡಿಯೋದ್ರಿಂದ ಮೊಣಕಾಲು ನೋವು ಆ ಥರದ್ದೇನೂ ಬರಲ್ಲ. ನಮ್ಮ ಗಂಟ್ಲೇನಾದರೂ ಸರಿ ಇಲ್ಲ ಅಂದರೂ ಕುಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಪಾಯ ಸೂಪು.